ದೇವ್ಕಿ, ಯಾಕೆ ಇಷ್ಟೊಂದು ಡಲ್ ಆಗಿದ್ದೀರಾ? ಈ ಟೈಮಲ್ಲಿ ಎಷ್ಟೊಂದು ಲವ್ಲವಿಕೆಯಿಂದ ಇರ್ತಾರೆ. ಗರ್ಭಿಣಿಯರಿಗೆ ದಿನ ತುಂಬ್ತಿದ್ದಂಗೆ ಆತಂಕನೂ ಇರುತ್ತೆ ಅಂತ ಇಟ್ಕೊಳ್ಳಿ. ಹಾಗಾಗಿ ಅವರು ಕೆಲಸ ಮಾಡೋಕ್ಕಾಗದೆ ಹೋದರೂ ಆ್ಯಕ್ಟಿವ್ ಆಗಿರ್ತಾರೆ. ಮೈಯೆಲ್ಲ ಕಣ್ಣಾಗಿ ತಮ್ಮನ್ನು ತಾವೇ ನೋಡ್ಕೊಳ್ತಾರೆ. ಆ ರೀತಿ ನಿಮಗೇನೂ ಆಗಿಲ್ವಾ? ದೇವ್ಕಿ, ಯಾಕೆ, ಏನಾಯಿತು? ಯಶೋದ ಮನೇಲಿ ಏನಾದರೂ ಪ್ರಾಬ್ಲಮ್ ಇದೆಯಾ? ಮತ್ತೆ ಏನಾಗಿದೆ ಹೇಳಿ. ನಾನು ತುಂಬ ತಪ್ಪು ಮಾಡಿದೆ ಅಂತ ಅನ್ಸುತ್ತೆ. ಈ ನಿರ್ಧಾರ ನಾನು ಮಾಡಬಾರ್ದಾಗಿತ್ತು. ಯಾಕೆ ದೇವ್ಕಿ, ಏನಾಯಿತು? ನೀವು ತುಂಬ ಸ್ಟ್ರಾಂಗ್ ಅಂದ್ಕೊಂಡಿದ್ದೆ. ಸರೋಗೇಟ್ ಮದರ್ ಆಗೋಕ್ಕೆ ಗಟ್ಟಿ ಮನಸ್ಸಿರಬೇಕು. ನಿಮ್ಗೆ ಆ ವಿಲ್ ಪವರ್ ಇತ್ತಲ್ಲ. ಇಲ್ಲ ಡಾಕ್ಟರ್, ನಾನು ಪೂರ್ತಿ ಕುಸ್ತಿದ್ದೀನಿ. ನನ್ನಲ್ಲಿ ಯಾವ ಶಕ್ತಿನೂ ಉಳಿದಿಲ್ಲ. ತುಂಬ ಸುಸ್ತಾಗಿದ್ದೀನಿ ಡಾಕ್ಟರ್. ಸಮಾಧಾನ ಮಾಡ್ಕೊಳ್ಳಿ ದೇವ್ಕಿ. ಬಹುಶಃ ನಿಮಗೆ ಅತಿಯಾದ ನೈತಿಕ ಪ್ರಜ್ಞೆ ಕಾಡ್ತಾ ಇದೆ. ಅದಕ್ಕೆ ನಿಮಗೆ ಮಾಡಬಾರದು ತಪ್ಪನ್ನು ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ನೋಡಿ, ಸ್ವಲ್ಪ ಹೊತ್ತು ಮಲ್ಕೊಳ್ಳಿ, ಸ್ಟ್ರೈನ್ ಮಾಡ್ಕೊಬೇಡಿ. ಬನ್ನಿ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಹೇಗಿದ್ದಾಳೆ? ಯಾವತ್ತೂ ದೇವ್ಕಿ ಈ ರೀತಿ ಇರಲಿಲ್ಲ. ಆರೋಗ್ಯದ ದೃಷ್ಟಿಯಿಂದ ತುಂಬಾ ಪರ್ಫೆಕ್ಟ್ ಆಗಿದ್ದಾರೆ. ಆದರೆ ಮಾನಸಿಕವಾಗಿ ತುಂಬಾ ನೊಂದಿದ್ದಾರೆ. ಜೊತೆಗೆ ಡಿಪ್ರೆಸ್ ಆಗಿದ್ದಾರೆ. ಡೆಲಿವರಿ ಆಗೋದಕ್ಕೆ ಇನ್ನೊಂದು ಸ್ವಲ್ಪ ದಿನವೇ ಇರೋದು. ಈಗಲೇ ಇಲ್ಲದೇ ಇರೋ ವಿಷಯನೆಲ್ಲ ತಲೆಗೆ ಹಚ್ಕೊಂಡ್ರೆ ಹೇಗೆ ಹೇಳಿ? ಅವರು ಮೊದಲು ಚಿಂತೆ ಬಿಡಬೇಕು. ಹೇಗೆ ಬಿಡ್ತಾಳೆ ಡಾಕ್ಟ್ರೆ? ಅವಳ ಚಿಂತೆಯನ್ನು ಒಂದ ಎರಡ? ಒಂದು ಮುಗೀತು ಅನ್ನೋ ಹೊತ್ತಿಗೆ ಇನ್ನೊಂದು ಶುರುವಾಗುತ್ತೆ. ಅದ್ರ ಜೊತೆಗೆ ಮತ್ತೊಂದು. ನೀವು ಅವಳಿಗೆ ಅಂಕಲ್ ಅಲ್ವಾ? ಸದ್ಯಕ್ಕೆ ಅವಳಿಗೆ ಅಪ್ಪ ಅಮ್ಮ ಬಂಧು ಬಳಗ ಎಲ್ಲ ನಾನೇ. ದೇವ್ಕಿನ ಸದ್ಯ ಬೇರೆ ಪರಿಸರದಲ್ಲಿ ಇರ್ಸಕ್ಕೆ ಸಾಧ್ಯನಾ ಸರ್? ಆಗ್ಲಾದರೂ ಅವಳ ಮಾನಸಿಕ ಸ್ಥಿತಿ ಸರಿ ಹೋಗ್ಬೋದು. ಸಾಧ್ಯ ಇಲ್ಲ ಅನ್ಸುತ್ತೆ. ಬೇಕಾದರೆ ರಘು ಯಶೋದಾಗ ನಾನು ಹೇಳ್ತೀನಿ. ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಪರಿಸರ ಬದಲಾವಣೆ ಅಂದರೆ ಅವರು ಮತ್ತೆ ಇವಳನ್ನು ರೆಸಾರ್ಟ್ಗೆ ಕಳಿಸ್ತಾರೆ. ಈಗಾಗಲೇ ಅವಳಲ್ಲಿ ಸಾಕಷ್ಟು ಹಿಂಸೆ ಅನುಭವಿಸಿದಾಳೆ. ಯಾವ ದಾರಿನೂ ಇಲ್ಲ ಅನ್ಸುತ್ತೆ. ಏನಾದರೂ ಮಾಡಲೇಬೇಕು. ಮನಸ್ಸಿಗೆ ತುಂಬ ಹಚ್ಕೊಂಡಿದ್ದಾಳೆ. ಅವಳು ಸಹಜವಾಗಿ ಗರ್ಭಿಣಿ ಆಗಿದ್ದರೆ ಏನಾದರೂ ಮಾಡ್ಬೋದಾಗಿತ್ತು. ಎಲ್ಲಿ ಬೇಕಾದರೂ ಅವಳನ್ನ ಇಡ್ಬೋದಾಗಿತ್ತು. ಬೇಕಾದ್ರೆ ನಮ್ಮಲ್ಲೇ ಕರ್ಕೊಂಡೋಗಿ ಇಟ್ಕೋತಾ ಇದ್ದೆ. ಆದರೆ ಈಗ ಯಾವುದಕ್ಕೂ ಅವಳನ್ನೇ ವಿಚಾರಿಸಿ ನೋಡ್ತೀನಿ. ಡಾಕ್ಟರ್, ನಾವಿನ್ನು ಹೊರಡ್ಬೋದಾ? ಓಕೆ ದೇವ್ಕಿ, ಟೇಕ್ ಕೇರ್. ನಾವೇನು ಬರ್ತೀವಿ ಡಾಕ್ಟ್ರೆ. ಸರಿ ಸರ್. ನಡಿಯಮ್ಮ. ಹಪ್ಳ ಬೇಕಾ? ತುಂಬಾ ಚೆನ್ನಾಗಿದೆ. ಉದ್ದಿನ ಹಪ್ಳ ಬೇಡ, ನಾನು ಮದ್ದೂರು ಅಡೆ ತಂದ್ಕೊಂಡಿದ್ದೀನಿ. ಬೇಕಾ ನಿಂಗೆ? ಬೇಡ. ಯಾವ ಎಣ್ಣೆಯಿಂದ ಕರೆದಿರ್ತಾರೋ ಏನೋ. ಟೇಸ್ಟ್ ಹೇಗಿದೆ ಗೊತ್ತಾ?
ಏಯ್ ಬೇಗ ಬಾ ನೀನು ಮಲಗಿಸ್ತೀನಿ. ನೀನು ಇವತ್ತ ನಮ್ ರೂಮ್ ಅಲ್ಲ. ರೋಹನ್ ಮೊದಲು ಊಟ ಮಾಡು, ಕೂತ್ಕೋ. ಸಾಕು. ಏ ಪ್ರಾಮಿಸ್ ಮಾಡು ಇವತ್ತಿಂದ ನಮ್ ರೂಮಲ್ಲಿ ಮಲಗ್ತೀಯ ಅಂತ. ಇಲ್ಲ ಕಣೋ, ಹಾಗೆಲ್ಲ ಹೇಳೋಕ್ಕಾಗಲ್ಲ. ನನಗೆ ಬೇರೆ ಬೇರೆ ಕೆಲಸ ಇರುತ್ತೆ. ಅಕಸ್ಮಾತ್ ನಾನು ಬರೋಕ್ಕಾಗಿಲ್ಲ ಅಂದರೆ ನಿಂಗೆ ಬೇಜಾರಾಗುತ್ತೆ. ಅದಕ್ಕೆ ಈ ಪ್ರಾಮಿಸ್ ಎಲ್ಲ ಬೇಡ. ಹಾಗಾದ್ರೆ ಈ ರೂಮಲ್ಲೂ ಮಲಗಬಾರ್ದು. ಅಲ್ವೋ, ನನಗೆ ಓದೋ ಕೆಲಸ ಇರುತ್ತೆ. ನಾನು ಆ ಕೆಲಸನ ನಿಮ್ಮ ರೂಮಲ್ಲಿ ಬಂದು ಮಾಡಿದ್ರೆ ನಿನ್ನ ನಿದ್ದೆಗೆ ತೊಂದರೆ ಆಗಲ್ವಾ? ಹಾಗಾದ್ರೆ ನನಗೆ ನಿದ್ದೆನೇ ಸರಿಯಾಗಿ ಬರಲ್ವಲ್ಲ. ರಾತ್ರಿ ಎಲ್ಲ ಹೇಗೆ ಒದ್ದಾಡ್ತಾ ಇರ್ತಾನೆ ಗೊತ್ತಾ? ನೋಡೋಣ ನೀನು ಸಿಗ್ತೀಯ ಅಂತ ಹೇಗೆ ಕುಣಿತಾ ಇದ್ದಾನೆ. ಆಯ್ತು, ನಾಳೆಯಿಂದ ನಮ್ಮನೇಲೇ ಊಟ ಮಾಡ್ತೀಯಾ? ಊಟ ಮಾಡಿದ್ರೆ ಅವ್ನ ನಿದ್ದೆಗೇನು ತೊಂದರೆ ಆಗಲ್ವಾ? ಹೌದು ಅಪ್ಪ, ಊಟಾರು ನಮ್ಮನೇಲೇ ಮಾಡು. ನಡಿ, ಆ ರೂಮ್ಗೆ ಹೋಗೋಣ. ಇದೇನು ಅಣ್ಣ ಕೆಮಿಕಲ್ ರಿಯಾಕ್ಷನ್ ಆದಾಗೆ ಪೂರ್ತಿ ಬದಲಾಗ್ಬಿಟ್ಟಿದ್ದಾನೆ. ಇಲ್ಲಿ ನೀನು, ಇಲ್ಲಿ ನಾನು, ಇಲ್ಲಿ ಅಮ್ಮ. ಆಯ್ತಪ್ಪ, ಮೊದಲು ನೀನು ಮಲ್ಕೋ. ಈಗ ಮಲ್ಕೋ. ಕಣ್ಣು ಮುಚ್ಚೋ. ಕಣ್ಣು ಮುಚ್ಚಿದ್ರೆ ಅದ್ರ ನಿದ್ದೆ ಎಲ್ಲಿ ಬರುತ್ತೆ ಹೇಳು? ಇವತ್ತು ನಾನು ಇದ್ದೀನಲ್ವಾ? ಇಷ್ಟು ದಿನ ನೀನಿಲ್ಲ ಅಂತ ನನಗೆ ನಿದ್ದೆನ ಬರ್ತಿರ್ಲಿಲ್ಲ. ಇವತ್ತ ನೀನಿರೋ ಖುಷಿಗೆ ನಂಗೆ ನಿದ್ದೆ ಬರ್ತಿಲ್ಲ. ಮಲ್ಕೋ, ನೀನು ಇಲ್ಲೇ ಮಲ್ಕೊಂಡಿರು. ನೀವಿ ಅದೇನೋ ಅಪ್ಪ ಹಿಂಗೆ ಫೋನ್ ಮಾಡಿದ್ದಂತೆ, ನಾಳೆ ಬರ್ತಿದ್ದಾರೆ. ಅಣ್ಣನ ಬದಲಾವಣೆ ಗುಟ್ಟು ಇದು. ನಾಳೆ ದೊಡ್ಡಪ್ಪ ಬರಲಿ, ಇದೇ ಅವನಿಗೆ ಹಬ್ಬ. ಎಷ್ಟು ದಿನ ಅಂತ ಹೀಗೆ ಇರ್ತೀರಾ? ಪುಟ್ಟ, ನಿಂಗಿನ್ನೂ ನಿದ್ದೆ ಬಂದಿಲ್ಲ? ನೀವಿಬ್ರು ಮಲಗಿಲ್ಲ, ನಂಗೆ ಹೆಂಗೆ ನಿದ್ದೆ ಬರುತ್ತೆ? ಆಯಿತು ಚಿನ್ನ, ನಿಂಗೋಸ್ಕರ ನಾವೇ ಮೊದಲು ರಾಜಿ ಆಗ್ತೀವಿ, ಆಯಿತಾ? ಅಪ್ಪ ನೀವು? ಈಗ ಮಲ್ಕೊಂಬರಿ, ಬೆಳಿಗ್ಗೆ ಮಾತಾಡೋಣ. ನಮಗಿದೆಲ್ಲ ಬೇಕಿತ್ತ ಹೇಳಿ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ಇದೆಲ್ಲ ನಿನಗೆ ಬೇಕಿತ್ತ? ನಾನೇನು ಮಾಡಿದೆ? ನಾನು ದುಡಿತಾ ಇರೋದು ಮನೆಗೆ ಅಲ್ವಾ? ಎಷ್ಟು ಚೆನ್ನಾಗಿದ್ವಿ. ನೀವು ಮನೆಗೆ ಬರೋದನ್ನೇ ಕಾಯ್ತಾ ಇದ್ದೆ. ಬೆಳಗ್ಗೆ ನೀವು ಕಾಲೇಜ್ಗೆ ಹೊರಟೋದ್ರೆ ಸಾಯಂಕಾಲ ಯಾವಾಗ ಆಗತ್ತಪ್ಪ ಅಂತ ಚಡಪಡಿಸ್ತಾ ಇದ್ದೆ. ನಾನು ಅಷ್ಟೇ.
ಎಷ್ಟೋ ದಿನ ಕೊನೆ ಪೀರಿಯಡನ್ನು ಅರ್ಧದಲ್ಲೇ ಬಿಟ್ಟು ಬಂದಿದ್ದೀನಿ. ಯಾಕೆ ಗೊತ್ತಾ? ಗೊತ್ತು. ಒಂದೊಂದು ದಿವಸ ಮಧ್ಯಾಹ್ನ ಸುಮ್ಮನೆ ರಜೆ ಹಾಕ್ಬಿಟ್ಟು ಮನೆಗೆ ಬರ್ತಾಯಿದ್ರು. ನಾ ಅದನ್ನೆಲ್ಲ ಮರಿತೀನ? ಅಚ್ಚುಕಟ್ಟಾಗಿದ್ವಿ. ಕಷ್ಟ ಇದ್ರೂ ಕಷ್ಟ ಅಂತ ಅನ್ನಿಸ್ತಿರ್ಲಿಲ್ಲ. ದುಡ್ಡಿಗೆ ಬರೆದಾಡಿದ್ರು ಪ್ರೀತಿ ನೆಮ್ಮದಿ ಎಲ್ಲ ಬೇಕಾದಷ್ಟಿತ್ತು. ನೆಮ್ಮದಿ ಒಂದಿದ್ರೆ ಯಾವ ಸಾಲಕ್ಕೂ ನಾ ಹೆದರೋನಲ್ಲ ಅಂತ ಆಯ್ತ್ರಿ. ಹಾಗೆ ಬದುಕು ತೋರಿಸಿದ್ದೀನಲ್ಲ. ಆದರೆ ಒಂದು ಮಗು ಅಂತ ಆದಮೇಲೆ ನಾವು ಅದ್ರ ಬಗ್ಗೆನೂ ಯೋಚನೆ ಮಾಡಬೇಕಾಗತ್ತಲ್ವ. ನಮಗೆ ಕಡಿಮೆ ಆದರೂ ಅದಕ್ಕೆ ಕಡಿಮೆ ಮಾಡೋಕ್ಕಾಗಲ್ಲ ಅಲ್ವಾ? ಹಾಸಿಗೆ ಇದ್ದಷ್ಟು ಕಾಲು ಚಾಚಿದ್ರೆ ಸಾಕಿತ್ತು. ಈಗ ಆ ಥರ ಬದುಕೋಕ್ಕಾಗಲ್ಲ. ನಾವು ಎಷ್ಟುದ್ದ ಕಾಲು ಚಾಚ್ತೀವೋ ಅಷ್ಟುದ್ದ ಹಾಸಿಗೆನ ಬದಲಾಯಿಸ್ಕೊಳ್ಳೋವಂಥ ಕಾಲ ಇದು. ಕಾಲಕ್ಕೆ ತಕ್ಕ ಹಾಗೆ ಕಾಲು ಹಾಕಲೇಬೇಕಲ್ವಾ? ಈ ರಂಪ ರಗಳೆ ಎಲ್ಲ ಬೇಕಿತ್ತ ಹೇಳಿ? ಏನು ಸಾಧಿಸಿದ್ವಿ? ಎಲ್ಲ ಶುರುವಾಗಿದ್ದು ನಿನ್ನಿಂದ. ನನ್ನಿಂದ ಏನಾಯ್ತು? ನನ್ನಿಂದ ಚೆನ್ನಾಗೇ ಇದ್ವಿ. ನಿನಗೆ ಕೆಲಸಕ್ಕೆ ಹೋಗೋ ಹುಚ್ಚಿಡಿತು. ಅದು ನಿನ್ನ ಅಡ್ಡದಾರಿ ಹಿಡಿಯೋ ಹಾಗೆ ಮಾಡ್ತು. ಈ ಜನ್ಮದಲ್ಲಿ ಬದಲಾಗಲ್ಲ ರೀ ನೀವು. ಹೇಗಿದ್ದೀರಿ? ದೇವ್ಕಿ, ನಿಮ್ಮ ಗಂಡನ ವಿಳಾಸ ಕೊಟ್ಟರೆ ಇವತ್ತೇ ಕೇಸ್ ಫೈಲ್ ಮಾಡ್ತೀನಿ. ಒಂದು ವಾರದಲ್ಲೇ ಅವ್ರು ಎಲ್ಲೇ ಇದ್ರೂ ಓಡೋಡಿ ಬರಬೇಕು. ಹಾಗೆ ಮಾಡ್ತೀನಿ. ಅಂಥದ್ದೇನಿಲ್ಲ ಬಿಡಿ. ಹಾಗಲ್ರಿ ದೇವ್ಕಿ, ನಿಮ್ಮ ಹಕ್ಕಿಗೋಸ್ಕರ ನೀವು ಫೈಟ್ ಮಾಡಲೇಬೇಕು ಕಣ್ರಿ. ನೋಡಿ, ನಾನಿದ್ದೀನಿ. ನೀವು ಹೆದರೋ ಅಗತ್ಯನೇ ಇಲ್ಲ. ಅವನು ಎಂಥ ದೊಡ್ಡ ವ್ಯಕ್ತಿ ಆಗಿದ್ರೂ ಸರಿ, ಕಾನೂನಿನ ಮುಂದೆ ಏನೂ ನಡೆಯಲ್ಲ. ಗಿರ್ಜಾ ಪ್ಲೀಸ್, ಈ ವಿಚಾರದಲ್ಲಿ ನಾನು ಏನು ಮಾತಾಡೋದಕ್ಕೂ ಇಷ್ಟಪಡೋದಿಲ್ಲ. ನನಗದ್ರಲ್ಲಿ ಆಸಕ್ತಿನೂ ಇಲ್ಲ. ನೋಡಿ ದೇವ್ಕಿ, ನಾನು ಪ್ರತಿಯೊಂದನ್ನು ಯೋಚನೆ ಮಾಡೇ ನಿಮಗೆ ಹೆಲ್ಪ್ ಮಾಡಬೇಕು ಅಂತ ಬಂದಿರೋದು. ಮೊದಲನೇದಾಗಿ ನಿಮಗೆ ನಿಮ್ಮ ಗಂಡನಿಂದ ಅನ್ಯಾಯ ಆಗಿದೆ. ಎರಡನೇದಾಗಿ ಬೇರೆಯವ್ರ ಮನೇಲಿರೋದು ನಿಮಗೂ ಹಿಂಸೆ ಅಲ್ವಾ? ಮೂರನೇದಾಗಿ ನ್ಯಾಯ ಪಡೆಯೋದು ನಿಮ್ಮ ಹಕ್ಕು. ಆಗಿದ್ದಾಗೋಯ್ತು ಗಿರಿಜಾ ಅವರೇ. ಮತ್ತೆ ಮತ್ತೆ ಅದನ್ನು ಕೆದಕ್ತಾ ಕೂರೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಪ್ರಯೋಜನ ಇಲ್ಲ ಅಂತ ಈಗ ನಿಮಗೆ ಅನ್ನಿಸ್ಬಹುದು, ಆದರೆ ಮುಂದೆ ಅದರಿಂದ ಪ್ರಯೋಜನ ಇದೆ. ಕೆಲವು ಗಂಡಸರಿಗೆ ಮದುವೆ ಅಂದರೆ ಹುಡುಗಾಟ ಆಗ್ಬಿಟ್ಟಿದೆ. ಶೋಕಿಗೆ ಮದುವೆ ಆಗೋದು, ಬೇಕಾದ ಹಾಗೆ ಹೆಂಡ್ತಿನ ಬಳಸ್ಕೊಂಡು ಆಮೇಲೆ ಕೈ ಬಿಡೋದು. ದಿನ ಪೇಪರಲ್ಲಿ ನೋಡ್ತೀವಲ್ಲ, ಎಲ್ಲಿ ಹೋದರೂ ಇದೇ ಗೋಳು. ದೇವಕಿ, ನಿಮ್ಮ ಕೇಸ್ಗೆ ನೀವು ಫೀಸ್ ಕೊಡೋ ಅಗತ್ಯ ಇಲ್ಲ. ನೀವು ನಮ್ಮ ಯಶು ಫ್ರೆಂಡ್ ಅಲ್ವಾ, ಸಹಾಯ ಅಂತ ಅಂದ್ಕೊಡಿ. ಅವನ ಹೆಸರು ವಿಳಾಸ ಕೊಡಿ, ಅಷ್ಟು ಸಾಕು. ಯಾರ ಹೆಸರು ವಿಳಾಸ ಕೊಡೋದು ಹೇಳಿ? ದಯವಿಟ್ಟು ಈ ಕೇಸಿನ ವಿಚಾರನ ಇಲ್ಲಿಗೆ ಬಿಟ್ಬಿಡಿ.
ನನ್ನ ಹಣೆ ಬರ ಇದ್ದ ಹಾಗಾಗತ್ತೆ. ಅರೆ ನಿಮ್ಮ ಹಣೆ ಬರೋಕ್ಕೆ ನನ್ನ ತಂಗಿ ಯಾಕ್ರಿ ಖರ್ಚು ಮಾಡಬೇಕು? ನಾನು ಮೊದಲೇ ನಿಮಗೆ ಸೂಕ್ಷ್ಮವಾಗಿ ಹೇಳಿದೆ, ಬೇರೆಯವ್ರ ಮನೇಲಿ ಇರೋದು ನಿಮಗೂ ಹಿಂಸೆ ಅಂತ. ನಿಮ್ಗೆ ಅರ್ಥ ಆಗಲಿಲ್ಲ. ಅರ್ಥ ಆಯ್ತು, ಆದರೆ ಉತ್ತರ ಕೊಡಬೇಕು ಅಂತ ಅನ್ನಿಸ್ಲಿಲ್ಲ. ಅದರ ಅಗತ್ಯನೂ ಇರಲಿಲ್ಲ. ಬೇರೆಯವ್ರ ಹಂಗಲ್ಲಿದ್ದು ಇಷ್ಟೊಂದು ಅಹಂಕಾರನ? ಯಶೋಧ ನಿಮ್ಮನ್ನು ಸಾಕೋ ಅಗತ್ಯ ಇಲ್ಲ. ಮೊದಲು ಅದನ್ನು ಅರ್ಥ ಮಾಡ್ಕೊಳ್ಳಿ. ಅದು ನನಗೆ ಯಶೋಧ ರಗೋಗ್ಬಿಟ್ಟಿರೋ ವಿಷಯ. ನೀವು ಮೂರನೇವರು, ಮೂಗು ತುರ್ಸೋ ಅಗತ್ಯ ಇಲ್ಲ. ಕ್ಷಮಿಸಿ, ನಾನು ಬೇರೆಯವಳಲ್ಲ, ಯಶು ಅಕ್ಕ. ಈ ಮನೇಲಿ ನೀವು ದರ್ಬಾರ್ ನಡೆಸಿದ್ರೆ ಪ್ರಶ್ನೆ ಮಾಡೋ ಹಕ್ಕು ನನಗಿದೆ. ನಿಮ್ಮ ಮನೆಗೆ ಬಂದರೆ ನಿಮ್ಮ ಹಂಗನಲ್ಲಿದ್ದರೆ ನೀವೇನು ಹೇಳಿದ್ರು ಕೇಳ್ತೀನಿ. ಇಲ್ಲಿ ನೀವು ಮಾತಾಡಿದ್ರೆ ಸರಿ ಇರಲ್ಲ. ಏನು ಮಾಡ್ತೀರಾ? ಪ್ಲೀಸ್ ಗಿರಿಜಾ ಅವರೇ, ನನ್ನ ಪಾಡಿಗೆ ನನ್ನನ್ನು ಬಿಡ್ತೀರಾ? ದಯವಿಟ್ಟು ಹೊರಗಡೆ ಹೋಗಿ. ಹೋಗ್ತೀನಿ, ಕಿರ್ಚಬೇಡಿ. ಏನೋ ಒಳ್ಳೇದು ಮಾಡೋಣ ಅಂತ ಬಂದರೆ ಕೊಬ್ಬು ನಿಮಗೆ. ಯಶು ಜಾಗದಲ್ಲಿ ನಾನಿದ್ದಿದ್ರೆ ಕತೆನೇ ಬೇರೆ ಆಗಿರೋದು. ಪಾಪ ಬಸರಿ ಹೆಂಗಸು ಅಂತ ಸುಮ್ಮನಿದ್ದೀನಿ. ನೋಡಿ ದೊಡ್ಡಪ್ಪ, ಎಲ್ಲ ಅಲ್ಲಲ್ಲೆಲ್ಲ ಮುಚ್ಚಿಟ್ಟಿದ್ದಾನೆ, ನೀವು ಬಂದು ಬೈತೀರಾ ಅಂತ. ಯಾಕೆ ಹೀಗಾದ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅವತ್ತು ಈ ಮನೇಲಿ ನಾಟಕ ಪ್ರಾಕ್ಟೀಸ್ ಮಾಡ್ತಾ ಇರಬೇಕಾದ್ರೆ ಅವನಿಗೆ ಬುದ್ಧಿವಾದ ಹೇಳಿದೆ. ಈಗಲಾದರೂ ಬುದ್ಧಿ ಬಂದಿರಬಹುದು ಅಂತ ತಿಳ್ಕೊಂಡಿದ್ದೆ. ಬುದ್ಧಿವಾದ ಕೇಳೋ ವಯಸ್ಸ ದೊಡ್ಡಪ್ಪ ಇದು. ಮನೆ ಒಳಗೆ ಇನ್ನೊಂದು ಮನೆ ಮಾಡೋ ಅಗತ್ಯ ಏನಾದರೂ ಏನಿದೆ ಹೇಳಿ? ಅಯೋಗ್ಯ. ದೊಡ್ಡಪ್ಪ ಬೆಳಿಗ್ಗೆ ಎದ್ದು ಅವನೇ ಟೀ ಮಾಡ್ಕೋತಾನೆ. ಅದೇನೋ ಲೆಮನ್ ಬ್ರ್ಯಾಂಡ್ ಅಂತ, ಒಳ್ಳೆ ಕಲ್ಗಜ್ ಥರ ಬರ್ರ ಅಂತ ಕುಡಿತಾ ಇರ್ತಾನೆ. ಆಮೇಲೆ 4 ಗಂಟೆಗೆ ರೇಡಿಯೋ ಆನ್ ಮಾಡಿಬಿಡ್ತಾನೆ ದೊಡ್ಡಪ್ಪ. ಅದ್ರಲ್ಲಿ ಏನು ಬರ್ತಿರುತ್ತೆ ಗೊತ್ತಾ? ರಸಿಕಾ ರಸಿಕಾ ಅನ್ನೋ ಹಾಡು ಬರ್ತಾ ಇರುತ್ತೆ. ಇದು ಬೇಕಾ? ಮನೇಲಿ ಊಟ ತಿಂಡಿ ಮಾಡಲ್ಲ, ಬರುವಾಗ ಹೊರಗಡೆಯಿಂದನೇ ಏನಾದ್ರು ಕಟ್ಟಿಸ್ಕೊಂಡು ಬಂದ್ಬಿಡ್ತಾನೆ. ಒಬ್ಬನೇ ಚೆನ್ನಾಗಿ ತಿಂದು ಅಲ್ಲಿ ಚಾಪ ಇದೆಯಲ್ಲ ಅದು ಹಾಸ್ಕೊಂಡು ಮಲ್ಕೊಂಡ್ಬಿಡ್ತಾನೆ.